समाहुता भीष्मककन्यया ये श्रियःसवर्णेन जिहीर्षयैषाम् गान्धर्ववृत्त्या मिषतां स्वभागं जह्रे पदं मूर्ध्नि दधत्ಸುಪರ್ಣಃ. ರುಕ್ಮಿಣಿಯ ತಂದೆ ಭೀಷ್ಮಕ ರಾಜ ರುಕ್ಮಿಣಿಯ ಸ್ವಯಂವರ ಏರ್ಪಡಿಸಿದ್ದ. ಎಲ್ಲ ರಾಜರನ್ನು ಅಲ್ಲಿ ಕರೆಸಿದ್ದ. ಆ ರಾಜರು ರುಕ್ಮಿಣಿಯನ್ನು ಪಡೆಯಲಿಕ್ಕೆ ಅರ್ಹರಾಗಿದ್ರು ಅಂತ ಕರೆಸಿದ್ದ ಅಂತಲ್ಲ. ಆದರೆ ಕ್ಷತ್ರಿಯ ರಾಜರನ್ನ ಸ್ವಯಂವರಕ್ಕೆ ಕರೆಯಬೇಕು ಅನ್ನೋದು ಸಂಪ್ರದಾಯ. ಹಾಗೆ ಅಂತ ಅವರನ್ನು ಕರೆಸಿದ್ದ ಅಷ್ಟೆ. ಹೀಗೆ ರುಕ್ಮಿಣಿಯನ್ನು ವರಿಸುವ ಯೋಗ್ಯತೆ ಅವರಿಗಿಲ್ಲದೆ ಹೋದ್ರು, ಕ್ಷತ್ರಿಯರಾದ ಕಾರಣದಿಂದ ಸ್ವಯಂವರಕ್ಕೆ ಬರೋ ಯೋಗ್ಯತೆ ಅವರಿಗಿತ್ತು. ಹಾಗೆ ಅವರನ್ನ ಆಹ್ವಾನಿಸುವ ಬುದ್ಧಿಯನ್ನ ಭೀಷ್ಮಕನಿಗೆ ಕೃಷ್ಣನೇ ಕೊಟ್ಟ ಅಷ್ಟೆ. ಹೀಗೆ ಸ್ವಯಂವರ ಏರ್ಪಟ್ಟಾಗ ಆ ರಾಜರು ಅಲ್ಲಿ ನಿಂತು ನೋಡ್ತಾ ಇದ್ದಂತೆ ಕೃಷ್ಣ ಅವರನ್ನೆಲ್ಲ ತುಚ್ಛೀಕರಿಸಿ ಗಾಂಧರ್ವ ವಿಧಿಯಿಂದ ಎಂದೂ ತನ್ನವಳೇ ಆದ ರುಕ್ಮಿಣಿಯನ್ನ ಸ್ವೀಕಾರ ಮಾಡಿದ. ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಕೂಡ ಬರೆದಿದ್ದಾರೆ. ಭೀಕ್ಷ್ಮಕ ಕನ್ಯೆಯ ಅರ್ಥೆ ಸವರ್ಣ ಮಾತ್ರತೆಯ ಆಹೂತಾಃ ಯೇಷಾಂ ಶ್ರಿಯೋ ಜಿಹೀರ್ಷಯ ಆಹ್ವಾನ ಬುದ್ಧಿರ್ ಭಗವತಾ ಕೃತ. ರುಕ್ಮಿಣಿಗಾಗಿ ಅವರು ಬಂದಿದ್ರು ಅಂದ್ರೆ ಅವಳ ಸ್ವಯಂವರಕ್ಕಾಗಿ ಎಲ್ಲ ರಾಜರು ಬಂದಿದ್ರು. ಅವರು ಕ್ಷತ್ರಿಯರಾದ್ರಿಂದ ಬರ್ಲಿಕ್ಕೆ ಯೋಗ್ಯರು ಅಂತ ಆಹ್ವಾನಿತರಾಗಿದ್ದಷ್ಟೇ ಹೊರತು ರುಕ್ಮಿಣಿಯನ್ನು ಪಡೆಯುವ ಯೋಗ್ಯತೆ ಅವರಿಗಿತ್ತು ಅಂತ ಅಲ್ಲ. ಹೀಗೆ ವರ್ಣ ಸಮಾನತೆ ಇದೆ. ಕ್ಷತ್ರಿಯ ಪುರುಷರು ಮದುವೆ ಮಾಡ್ಕೋಬೇಕು, ಸ್ವಯಂವರದಲ್ಲಿ ಭಾಗವಹಿಸಬೇಕು ಅಂತ. ಈ ಎಲ್ಲ ರಾಜರ ಆ ವೈಭವ ಅದನ್ನ ಮಣ್ಣು ಪಾಲು ಮಾಡಬೇಕು, ಅವರ ಅಹಂಕಾರಕ್ಕೆ ಒಂದು ಮದ್ದು ಅರಿಯಬೇಕು ಎಂಬ ಇಚ್ಛೆಯಿಂದ ಅವರನ್ನ ಕರೆಸುವ ಬುದ್ಧಿಯನ್ನ ಭೀಷ್ಮಕನಿಗೆ ಭಗವಂತನೇ ಕೊಟ್ಟಿದ್ದ. ಭೀಷ್ಮಕನಿಗೆ ಭಗವಂತನ ಪ್ರೇರಣೆಯಿಂದ ಈ ಕೆಲಸ ಮಾಡಿದ್ದ ಹೊರತು ಭಗವಂತನ ಉದ್ದೇಶ ಹೀಗಿದೆ ಅಂತ ಅವನಿಗೆ ತಿಳಿದಿರಲಿಲ್ಲ. ರುಕ್ಮಿಣಿಯನ್ನೇನೋ ಕೃಷ್ಣನಿಗೆ ಕೊಡಬೇಕು ಅಂತಿತ್ತು. ಆದರೆ ಆತನ ಮಗ ರುಕ್ಮಿ ಆಕೆಯನ್ನು ಶಿಶುಪಾಲನಿಗೆ ಮದುವೆ ಮಾಡಿಕೊಡ್ಬೇಕು ಅಂತಿದ್ದ. ಅವನಿಗೆ ಆತಂಕ ಆ ರುಕ್ಮಿಗೆ. ಕೃಷ್ಣ ಬಂದು ಏನ್ ಮಾಡಿಬಿಡ್ತಾನಂತ. ಭೀಷ್ಮಕನಿಗೆ ರುಕ್ಮಿಣಿ ಕೃಷ್ಣನನ್ನು ಮದುವೆ ಮಾಡ್ಕೋತಾಳೋ ಇಲ್ಲೋ ಅಂತ ಆತಂಕ. ಅಂತೂ ಭೀಷ್ಮಕನಿಗೆ ಆ ಒಂದು ಬುದ್ಧಿಯನ್ನ ಕೃಷ್ಣನೇ ಕೊಟ್ಟಿದ್ದ. ಎಲ್ಲರಿಗೂ ಎಲ್ಲ ಬುದ್ಧಿಯನ್ನು ಭಗವಂತನೇ ಕೊಡೋದು. ಇಲ್ಲಿ ತನ್ನವಳೇ ಆಗಬೇಕಾದ ರುಕ್ಮಿಣಿಯ ಸ್ವಯಂವರಕ್ಕಾಗಿ ವಿಶೇಷವಾಗಿ ಅವಳ ತಂದೆಗೆ ಆ ಬುದ್ಧಿಯನ್ನು ಕೊಟ್ಟಿದ್ದ. ಸ್ವಯಂವರ ಏರ್ಪಡಿಸಬೇಕು. ಸ್ವಯಂವರ ಏರ್ಪಟ್ರೆ ಎಲ್ಲ ರಾಜರ ಅಹಂಕಾರ ಮಣ್ಣು ಪಾಲಾಗಿ ಕೃಷ್ಣನ ಶ್ರೇಷ್ಠತೆ ತಿಳಿಯುತ್ತದೆ. ಅದಕ್ಕಾಗಿ ಸ್ವಯಂವರದ ಏರ್ಪಾಟು. ಇಲ್ಲದೆ ಹೋದ್ರೆ ಕೃಷ್ಣನಿಗೆ ನೇರವಾಗಿ ಮದುವೆ ಮಾಡಿಕೊಟ್ರೆ ಆ ಕೃಷ್ಣನ ಶ್ರೇಷ್ಠತೆ ತಿಳಿಯೋದಿಲ್ಲ, ಉಳಿದವರ ಅಹಂಕಾರಕ್ಕೆ ತಕ್ಕ ಶಾಸ್ತಿ ಆಗೋದಿಲ್ಲ. ಶ್ಲೋಕದಲ್ಲಿ ಸುಪರ್ಣ ಅಂತಿದೆ, ದದತ್ ಸುಪರ್ಣ ಅಂತ. ಸುಪರ್ಣ ಸುಪರಾನಂದಾತ್ ಕಾಕುತ್ಸ್ಥೋ ವಾಚಿ ಸಂಸ್ಥಿತೇ ಇತಿ ಪಾದ್ಮೆ. ಸು ಅಂದ್ರೆ ಅತ್ಯಂತ ಶ್ರೇಷ್ಠವಾದ, ಪರ ಅಂದ್ರೆ ಅದು ಶ್ರೇಷ್ಠವಾದದ್ದೇ. ಸುಪರ್ಣ, ಸು ಅಂದ್ರೆ ಬಹಳ, ಪರ ಅಂದ್ರೆ ಉತ್ತಮವಾದ, ನ ಅಂದ್ರೆ ಆನಂದ ಸ್ವರೂಪ. ಆದ್ರಿಂದ ಈತನನ್ನ ಸುಪರ್ಣ ಅಂತ ಹೇಳ್ತಾರೆ. ಕಾಕುತ್ಸ್ಥ, ಕಾಕುತ್ ಅಂದ್ರೆ ವಾಗೀಂದ್ರಿಯ, ಅಲ್ಲಿ ಸ್ಥ ಇರುವುದರಿಂದ ಆತನಿಗೆ ಕಾಕುತ್ಸ್ಥ ಅಂತ ಕರೀತಾರೆ. ಇದು ಪದ್ಮಪುರಾಣದಲ್ಲಿ ಬಂದಿದೆ. ಈ ಶ್ಲೋಕದಲ್ಲಿ
ಕಾಕುತ್ಸ್ಥ ಅಂತ ಶಬ್ದ ಏನಿಲ್ಲ, ಸುಪರ್ಣ ಅಂತ ಮಾತ್ರ ಶಬ್ದ ಇದೆ. ಆದರೆ ಶ್ಲೋಕದಲ್ಲಿ ಇರುವ ಸುಪರ್ಣ ಎಂಬ ಶಬ್ದವನ್ನು ವ್ಯಾಖ್ಯಾನಿಸುವಾಗ ಅದರ ಜೊತೆಗೆ ಕಾಕುತ್ಸ್ಥ ಎಂಬ ಶಬ್ದವನ್ನು ವ್ಯಾಖ್ಯಾನಿಸಿರುವ ಪದ್ಮಪುರಾಣವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಇದಕ್ಕೀಗ ವಿಜಯಧ್ವಜರ ವ್ಯಾಖ್ಯಾನವೊಂದನ್ನು ಗಮನಿಸಿ ಇವತ್ತಿನ ಈ ಭಾಗವನ್ನು ಸಮಾಪ್ತ ಮಾಡೋಣ. ಬೇರೆ ಬೇರೆ ವ್ಯಾಖ್ಯಾನಕಾರರು ಇದಕ್ಕೆ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಆ ಕೆಲವು ಅರ್ಥಗಳ ವಿಮರ್ಶೆಯನ್ನು ಆಚಾರ್ಯರು ಸೂಕ್ಷ್ಮವಾಗಿ ಭಗವತ್ ತಾತ್ಪರ್ಯದಲ್ಲಿ ಮಾಡಿದ್ದಾರೆ. ನಾವು ಮುಂದಿನ ಭಾಗದಲ್ಲಿ ಅದನ್ನು ನೋಡೋಣ. ಈಗ ಮೊದಲು ವಿಜಯಧ್ವಜರ ವ್ಯಾಖ್ಯಾನವನ್ನು ಗಮನಿಸೋಣ. ಭೀಷ್ಮಕ ಕನ್ಯೆಯ ಅಂತ ತೃತೀಯ ವಿಭಕ್ತಿ ಇದೆಯಲ್ಲ, ಆ ತೃತೀಯ ವಿಭಕ್ತಿಗೆ ತೃತೀಯ ವಿಭಕ್ತಿ ಅರ್ಥವನ್ನು ಇಟ್ಕೋಬಾರ್ದು. ತಾದರ್ಥ್ಯ ಭೀಷ್ಮಕನ ಮಗಳಿಗಾಗಿ ಅನ್ನೋ ಅರ್ಥವನ್ನು ಇಟ್ಕೋಬೇಕು. ಭೀಷ್ಮಕನ ಮಗಳಾದ ರುಕ್ಮಿಣಿಗಾಗಿ ಅಂತ ಅರ್ಥ ಅದು ಕೊಟ್ಟು. ಸವರ್ಣೇನ ಅಂದ್ರೆ ಕ್ಷತ್ರಿಯತ್ವ ಮಾತ್ರ ಯೋಗ್ಯತೆಯ ಸಮಾಹುತ. ಕ್ಷತ್ರಿಯತ್ವ ಇದೆ ಎಂಬ ಕಾರಣದಿಂದ ಮಾತ್ರ ಅವರನ್ನು ಆಹ್ವಾನಿಸಿದ್ರಷ್ಟೇ. ಶ್ರಿಯ ಜಿಹೀರ್ಷಯ ಅಂದ್ರೆ ಆ ಕ್ಷತ್ರಿಯರ ವೈಭವವನ್ನು ಕಳೆಯುವ ದೃಷ್ಟಿಯಿಂದ ಅಂತ, ಆ ಆಲೋಚನೆಯಿಂದ ಅಂತ ಅರ್ಥ. ಸುಪರ್ಣ ಎಂಬ ಶಬ್ದದಿಂದ ಇವನು ಯಾವತ್ತೂ ಆನಂದ ಸ್ವರೂಪ ಅಂತ ತೋರಿಸುವ ಮೂಲಕ ಅವನು ಆ ರುಕ್ಮಿಣಿಯನ್ನ ಅಪಹರಿಸುವ ಆ ಕಾರ್ಯದಲ್ಲಿ ಕೂಡ ಕ್ಲೇಶಕ್ಕೇನು ಒಳಗಾಗಲಿಲ್ಲ, ಆತಂಕಕ್ಕೂ ಏನೂ ಒಳಗಾಗಲಿಲ್ಲ. ಸೋಪಿ ಅಕ್ಲಿಶ್ಯತ ಇತಿ ದರ್ಶಿತಂ ಅನ್ನೋದನ್ನ ಬರೆದಿದ್ದಾರೆ. ಸ್ವಭಾಗ ಅಂದ್ರೆ ತನಗೆ ಯೋಗ್ಯಳಾದವಳು, ಕೃಷ್ಣನಿಗೆ ಯೋಗ್ಯಳಾದವಳು ಆ ರುಕ್ಮಿಣಿ ಅಂತ ಅದರ ತಾತ್ಪರ್ಯ. ಶ್ಲೋಕದಲ್ಲಿ ಮಿಷತಾಮ್ ಅಂತಿದೆ, ಎಲ್ಲ ರಾಜರು ನೋಡ್ತಾ ಇದ್ದಂತೆಯೇ ಆ ರಾಜರ ತಲೆಯ ಮೇಲೆ ಕಾಲನ್ನಿಟ್ಟು ಅವರನ್ನ ಅವಮಾನಗೊಳಿಸಿ ಅಂತ ಜಹ್ರಿಯ ಪದಂ ಮೂರ್ಧ್ನಿ ಅಂತ ಹೀಗಿದ್ದೇ ಇದೆ. ಹೀಗೆ ವಿಜಯಧ್ವಜರ ವ್ಯಾಖ್ಯಾನದೊಂದಿಗೆ ಇವತ್ತಿನ ಭಾಗ ಸಮಾಪ್ತವಾಗಿದೆ. ಇನ್ನಿತರ ವಿಷಯಗಳನ್ನು ನಾವು ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣ ವಸ್ತು.